ಮಳೆ ಹನಿಗಳು ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದವು. ಪ್ರತಿ ಹನಿಯು ಒಂದು ಕಥೆಯನ್ನು ಹೇಳುತ್ತಿದ್ದಂತೆ ತೋರುತ್ತಿತ್ತು. ಅವಳು ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದಳು. ಮನಸ್ಸಿನಲ್ಲಿ ಹಲವಾರು ಭಾವನೆಗಳು ಅಲೆದಾಡುತ್ತಿದ್ದವು. ಅವಳ ಹೃದಯದಲ್ಲಿ ಒಂದು ನೋವು, ಒಂದು ಸುಖ ಮತ್ತು ಒಂದು ಪ್ರೀತಿಯ ಸ್ಮರಣೆ ಇತ್ತು. ಅದು ಅವಳ ಪ್ರೀತಿಯ ಕತೆ, ಒಂದು ಕನಸು, ಒಂದು ನಿಜವಾದ ಪ್ರೀತಿಯ ಕತೆ. ಅವಳ ಹೆಸರು ಅನನ್ಯ. ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಅವಳು ಸರಳವಾದ ಜೀವನವನ್ನು ನಡೆಸುತ್ತಿದ್ದಳು. ಅವಳ ತಂದೆ ತಾಯಿ ರೈತರು. ಅವಳು ಕಾಲೇಜಿಗೆ ಹೋಗುವ ದಿನಗಳು ಅವಳ ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳಾಗಿದ್ದವು. ಅವಳು ಸಾಹಿತ್ಯವನ್ನು ಪ್ರೀತಿಸುತ್ತಿದ್ದಳು ಮತ್ತು ಕವಿತೆಗಳು ಬರೆಯುವುದು ಅವಳ ಅಭ್ಯಾಸವಾಗಿತ್ತು. ಒಂದು ದಿನ ಕಾಲೇಜಿನಲ್ಲಿ ಒಂದು ಹೊಸ ವಿದ್ಯಾರ್ಥಿ ಬಂದ. ಅವನ ಹೆಸರು ಅರ್ಜುನ್. ಅವನು ನಗರದಿಂದ ಬಂದಿದ್ದ. ಆದರೆ ಅವನ ಸರಳತೆ ಮತ್ತು ನಮ್ರತೆ ಅವನನ್ನು ಎಲ್ಲರಿಗೂ ಪ್ರಿಯ ಪಾತ್ರನನ್ನಾಗಿ ಮಾಡಿತು. ಅನನ್ಯ ಮತ್ತು ಅರ್ಜುನ್ ಒಂದೇ ಕ್ಲಾಸ್ನಲ್ಲಿ ಕೂತುಕೊಂಡರು. ಮೊದಲು ಇವರ ನಡುವೆ ಸ್ನೇಹ ಬೆಳೆಯಿತು. ಅವರು ಒಟ್ಟಿಗೆ ಅಧ್ಯಯನ ಮಾಡುತ್ತಿದ್ದರು, ಒಟ್ಟಿಗೆ ಕಾಫಿ ಕುಡಿಯುತ್ತಿದ್ದರು ಮತ್ತು ಒಟ್ಟಿಗೆ ಕನಸುಗಳನ್ನು ಹೆಣೆಯುತ್ತಿದ್ದರು. ಆದರೆ ಕ್ರಮೇಣ ಅವರ ಸ್ನೇಹವು ಪ್ರೀತಿಯಾಗಿ ಬೆಳೆಯಿತು. ಅನನ್ಯ ಅರ್ಜುನ್ಗೆ ತನ್ನ ಹೃದಯದ ಮಾತುಗಳನ್ನು ಹೇಳಲು ಹಿಂಜರಿಯುತ್ತಿದ್ದಳು. ಅರ್ಜುನ್ ಕೂಡ ಅನನ್ಯಳನ್ನು ಪ್ರೀತಿಸುತ್ತಿದ್ದನು. ಆದರೆ ಅವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಹೆದರುತ್ತಿದ್ದನು. ಒಂದು ಸಂಜೆ ಕಾಲೇಜಿನ ಮುಗಿಲು ಮಾಳಿಗೆಯ ಮೇಲೆ ಅವರು ಒಟ್ಟಿಗೆ ಕುಳಿತಿದ್ದರು. ಸೂರ್ಯಾಸ್ತದ ಕೆಂಪು ಕಿರಣಗಳು ಅವರ ಮುಖಗಳನ್ನು ಮುತ್ತುತ್ತಿದ್ದವು. ಅನನ್ಯ ತನ್ನ ಕವಿತೆಯ ಪುಸ್ತಕವನ್ನು ತೆಗೆದುಕೊಂಡಳು ಮತ್ತು ಅರ್ಜುನ್ಗೆ ಓದಲು ಆರಂಭಿಸಿದಳು. ನೀನು ಇಲ್ಲದ ದಿನಗಳು ನನ್ನ ಹೃದಯವು ಒಂಟಿಯಾಗುತ್ತದೆ. ನಿನ್ನ ನಗು, ನಿನ್ನ ಮಾತು, ನಿನ್ನ ಸ್ಪರ್ಶ ಇವೆಲ್ಲವೂ ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣಗಳು. ಅನನ್ಯ ಕವಿತೆಯನ್ನು ಓದಿದಳು. ಅರ್ಜುನ್ ಅವಳ ಕಡೆ ನೋಡಿದನು. ಅವನ ಕಣ್ಣುಗಳಲ್ಲಿ ಪ್ರೀತಿಯ ಹನಿಗಳು ತುಂಬಿದ್ದವು. ಅನನ್ಯ, ನೀನು ನನಗೆ ಅತ್ಯಂತ ಪ್ರಿಯ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಅರ್ಜುನ್ ಹೇಳಿದನು. ಅನನ್ಯನ ಕಣ್ಣುಗಳು ನೀರಾಗಿದ್ದವು. ಅವಳು ಅರ್ಜುನ್ಗೆ ಅಪ್ಪಿಕೊಂಡಳು. ಅವರ ಪ್ರೀತಿಯು ಅಂದು ಮೊದಲ ಹೆಜ್ಜೆ ಇಟ್ಟಿತು. ಆದರೆ ಪ್ರೀತಿಯ ಮಾರ್ಗವು ಅಷ್ಟು ಸುಲಭವಾಗಿರಲಿಲ್ಲ. ಅರ್ಜುನ್ ನಗರದಿಂದ ಬಂದಿದ್ದನು ಮತ್ತು ಅವನ ಕುಟುಂಬವು ಶ್ರೀಮಂತವಾಗಿತ್ತು. ಅನನ್ಯನ ಕುಟುಂಬವು ಸರಳವಾಗಿತ್ತು. ಅರ್ಜುನ್ ತನ್ನ ಕುಟುಂಬಕ್ಕೆ ಅನನ್ಯಳ ಬಗ್ಗೆ ಹೇಳಿದಾಗ ಅವನ ಕುಟುಂಬವು ಅವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿತು. ನೀನು ನಗರದ ಹುಡುಗ, ಅವಳು ನಮ್ಮ ಸಂಸ್ಕೃತಿಗೆ ಮತ್ತು ನಮ್ಮ ಜೀವನಕ್ಕೆ ಹೊಂದಿಕೊಳ್ಳುವುದಿಲ್ಲ, ಅರ್ಜುನ್ ತಂದೆ ಹೇಳಿದರು. ಅರ್ಜುನ್ ಮತ್ತು ಅನನ್ಯನ ಪ್ರೀತಿಯು ಸವಾಲುಗಳನ್ನು ಎದುರಿಸಬೇಕಾಯಿತು. ಅವರು ಒಟ್ಟಿಗೆ ಹೋರಾಡಲು ನಿರ್ಧರಿಸಿದರು. ಒಂದು ದಿನ ಅರ್ಜುನ್ ಅನನ್ಯಳಿಗೆ ಹೇಳಿದನು, ನಾನು ನಗರಕ್ಕೆ ಹಿಂತಿರುಗಬೇಕು. ನನ್ನ ಕುಟುಂಬವು ನನ್ನನ್ನು ಕರೆದಿದೆ, ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಅನನ್ಯನ ಹೃದಯವು ಮುರಿಯಿತು. ಅವಳು ಅರ್ಜುನ್ಗೆ ಹೇಳಿದಳು, ನಾನು ನಿನ್ನನ್ನು ಕಾಯುತ್ತೇನೆ. ನೀನು ಹಿಂದಿರುಗುವವರೆಗೂ ನಾನು ನಿನ್ನ ಪ್ರೀತಿಯಲ್ಲಿ ನಿಷ್ಠೆಯಿಂದ ಇರುತ್ತೇನೆ. ಅರ್ಜುನ್ ಹೊರಟು ಹೋದನು. ಅನನ್ಯನ ಜೀವನವು ಖಾಲಿಯಾಗಿ ತೋರುತ್ತಿತ್ತು. ಆದರೆ ಅವಳು ಅರ್ಜುನ್ಗಾಗಿ ಕಾಯುತ್ತಿದ್ದಳು. ವರ್ಷಗಳು ಕಳೆದವು. ಅನನ್ಯ ತನ್ನ ಜೀವನದಲ್ಲಿ ಮುಂದುವರೆದಳು. ಆದರೆ ಅರ್ಜುನ್ ಅವಳ ಹೃದಯದಲ್ಲಿ ಯಾವಾಗಲೂ ಇದ್ದನು. ಒಂದು ದಿನ ಅರ್ಜುನ್ ಹಳ್ಳಿಗೆ ಹಿಂತಿರುಗಿದನು. ಅವನು ಅನನ್ಯನನ್ನು ಭೇಟಿಯಾದನು. ನಾನು ನಿನ್ನನ್ನು ಮರೆತಿಲ್ಲ ಅನನ್ಯ, ನನ್ನ ಪ್ರೀತಿ ಇನ್ನೂ ಅಷ್ಟೇ ಪ್ರಬಲವಾಗಿದೆ, ಅರ್ಜುನ್ ಹೇಳಿದನು. ಅನನ್ಯನ ಕಣ್ಣುಗಳು ನೀರಾಗಿದ್ದವು. ಅವಳು ಅರ್ಜುನ್ಗೆ ಅಪ್ಪಿಕೊಂಡಳು. ಅವರ ಪ್ರೀತಿಯು ಎಲ್ಲ ಸವಾಲುಗಳನ್ನು ಜಯಿಸಿತು. ಅರ್ಜುನ್ ಮತ್ತು ಅನನ್ಯ ಒಟ್ಟಿಗೆ ತಮ್ಮ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಅರ್ಜುನ್ ನಗರದಲ್ಲಿ ಉದ್ಯೋಗವನ್ನು ಹುಡುಕಿದನು ಮತ್ತು ಅನನ್ಯ ತನ್ನ ಕವಿತೆಗಳನ್ನು ಬರೆಯುವುದನ್ನು ಮುಂದುವರಿಸಿದಳು. ಅವರ ಪ್ರೀತಿಯು ಬಲವಾಗಿತ್ತು. ಆದರೆ ಜೀವನದ ಕಠಿಣ ಸತ್ಯಗಳು ಅವರನ್ನು ಪರೀಕ್ಷಿಸಲು ಪ್ರಾರಂಭಿಸಿದವು. ಅರ್ಜುನ್ ತನ್ನ ಕುಟುಂಬದ ಒತ್ತಡವನ್ನು ಎದುರಿಸಬೇಕಾಯಿತು. ಅವನ ತಂದೆ ತಾಯಿಗಳು ಅವನನ್ನು ಮತ್ತೆ ಮದುವೆಯಾಗಲು ಒತ್ತಾಯಿಸಿದರು. ನೀನು ನಮ್ಮ ಕುಟುಂಬದ ಹೆಸರನ್ನು ಕಳಂಕಿಸುತ್ತಿದ್ದೀಯಾ, ಅನನ್ಯನನ್ನು ಬಿಟ್ಟು ಬಿಡು, ಅವನ ತಂದೆ ಕಟುವಾಗಿ ಹೇಳಿದರು. ಅರ್ಜುನ್ ಹಠವಾಗಿ ನಿಂತನು. ನಾನು ಅನನ್ಯಳನ್ನು ಪ್ರೀತಿಸುತ್ತೇನೆ, ಅವಳು ನನ್ನ ಜೀವನ, ನಾನು ಅವಳನ್ನು ಎಂದಿಗೂ ಬಿಡುವುದಿಲ್ಲ, ಅವನು ಹೇಳಿದನು. ಅನನ್ಯ ತನ್ನ ಕುಟುಂಬದಿಂದಲೂ ಒತ್ತಡವನ್ನು ಎದುರಿಸಬೇಕಾಯಿತು. ಅವಳ ತಂದೆ ತಾಯಿಗಳು ಅವಳನ್ನು ಮತ್ತೊಬ್ಬರಿಗೆ ಮದುವೆಯಾಗಲು ಒತ್ತಾಯಿಸಿದರು. ನೀನು ಅರ್ಜುನ್ಗಾಗಿ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ, ಅವನು ನಿನ್ನನ್ನು ಬಿಟ್ಟು ಹೋಗಬಹುದು, ಅವಳ ತಾಯಿ ಹೇಳಿದಳು. ಅನನ್ಯನ ಹೃದಯವು ನೋಯಿತು. ಅವಳು ಅರ್ಜುನ್ಗೆ ಕರೆ ಮಾಡಿದಳು. ಅರ್ಜುನ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಮ್ಮ ಪ್ರೀತಿಯು ನಮ್ಮ ಕುಟುಂಬಗಳನ್ನು ನಾಶಪಡಿಸುತ್ತಿದೆ.
ನಾವು ಏನು ಮಾಡಬೇಕು? ಅವಳು ಕೇಳಿದಳು. ಅರ್ಜುನ್ ಅವಳನ್ನು ಧೈರ್ಯಪಡಿಸಿದನು. ನಾವು ಒಟ್ಟಿಗೆ ಹೋರಾಡುತ್ತೇವೆ. ನಮ್ಮ ಪ್ರೀತಿಯು ಎಲ್ಲ ಸವಾಲುಗಳನ್ನು ಜಯಿಸುತ್ತದೆ, ಅವನು ಹೇಳಿದನು. ಅರ್ಜುನ್ ಮತ್ತು ಅನನ್ಯ ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ನಿರ್ಧರಿಸಿದರು. ಅವರು ತಮ್ಮ ಕುಟುಂಬಗಳನ್ನು ಒಟ್ಟಿಗೆ ಕರೆದರು ಮತ್ತು ಅವರ ಪ್ರೀತಿಯ ಕಥೆಯನ್ನು ಹೇಳಿದರು. ನಾವು ನಿಮ್ಮ ಆಶೀರ್ವಾದವನ್ನು ಬಯಸುತ್ತೇವೆ. ನಮ್ಮ ಪ್ರೀತಿಯು ನಿಜವಾದದ್ದು ಮತ್ತು ನಾವು ಒಟ್ಟಿಗೆ ಜೀವನವನ್ನು ನಿರ್ಮಿಸಲು ಬಯಸುತ್ತೇವೆ, ಅರ್ಜುನ್ ಹೇಳಿದನು. ಆರಂಭದಲ್ಲಿ ಕುಟುಂಬಗಳು ವಿರೋಧಿಸಿದವು, ಆದರೆ ಕ್ರಮೇಣ ಅವರು ಅರ್ಜುನ್ ಮತ್ತು ಅನನ್ಯನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರು. ಅವರು ಅಂತಿಮವಾಗಿ ಅವರ ಮದುವೆಗೆ ಒಪ್ಪಿಗೆ ನೀಡಿದರು. ಅರ್ಜುನ್ ಮತ್ತು ಅನನ್ಯನ ಮದುವೆ ಸರಳವಾಗಿ ಆದರೆ ಸುಂದರವಾಗಿ ನಡೆಯಿತು. ಅವರು ತಮ್ಮ ಪ್ರೀತಿಯನ್ನು ಪ್ರತಿಜ್ಞೆಗಳ ಮೂಲಕ ವ್ಯಕ್ತಪಡಿಸಿದರು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನಿನ್ನೊಂದಿಗೆ ಜೀವನವನ್ನು ನಿರ್ಮಿಸುತ್ತೇನೆ, ಅರ್ಜುನ್ ಹೇಳಿದನು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನಿನ್ನೊಂದಿಗೆ ಎಲ್ಲ ಸವಾಲುಗಳನ್ನು ಎದುರಿಸುತ್ತೇನೆ, ಅನನ್ಯ ಹೇಳಿದಳು. ಅವರ ಮದುವೆಯು ಅವರ ಪ್ರೀತಿಯ ಜಯವನ್ನು ಸಂಕೇತಿಸಿತು. ಅರ್ಜುನ್ ಮತ್ತು ಅನನ್ಯ ಒಟ್ಟಿಗೆ ತಮ್ಮ ಜೀವನವನ್ನು ನಿರ್ಮಿಸಿದರು. ಅವರು ಸಂತೋಷ ಮತ್ತು ದುಃಖಗಳನ್ನು ಒಟ್ಟಿಗೆ ಹಂಚಿಕೊಂಡರು. ಅವರ ಪ್ರೀತಿಯು ಕಾಲಕ್ರಮೇಣ ಬಲವಾಗಿತ್ತು. ಅನನ್ಯ ತನ್ನ ಕವಿತೆಗಳನ್ನು ಪ್ರಕಟಿಸಿದಳು ಮತ್ತು ಅವಳ ಕೃತಿಗಳು ಜನಪ್ರಿಯವಾದವು. ಅರ್ಜುನ್ ತನ್ನ ಉದ್ಯೋಗದಲ್ಲಿ ಯಶಸ್ವಿಯಾದನು. ಅವರು ಒಟ್ಟಿಗೆ ತಮ್ಮ ಕನಸುಗಳನ್ನು ನನಸು ಮಾಡಿದರು. ಅನನ್ಯ ಮತ್ತು ಅರ್ಜುನ್ ತಮ್ಮ ಪ್ರೀತಿಯ ಕಥೆಯನ್ನು ಹಂಚಿಕೊಂಡರು. ಅವರ ಕಥೆಯು ಅನೇಕರಿಗೆ ಪ್ರೇರಣೆಯಾಯಿತು. ಅವರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡರು ಮತ್ತು ಅವರ ಪ್ರೀತಿಯು ಶಾಶ್ವತವಾಗಿತ್ತು. ಮಳೆಹನಿಗಳು ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದವು. ಅನನ್ಯ ಅರ್ಜುನ್ಗೆ ಅಪ್ಪಿಕೊಂಡಳು. ಅವರ ಪ್ರೀತಿಯು ಎಲ್ಲ ಸವಾಲುಗಳನ್ನು ಜಯಿಸಿತು ಮತ್ತು ಅವರು ಒಟ್ಟಿಗೆ ಜೀವನವನ್ನು ಆನಂದಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.